ನೋಡ್ತಾ ಇರೋ ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ಹಾಸನದ ಜಿಮ್ನಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ, ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ, ಕೋಮಾ ಸ್ಥಿತಿಯಲ್ಲಿ ಸಂತ್ರಸ್ತ. ಕನ್ನಡ ಚಿತ್ರರಂಗಕ್ಕೆ ಬಿಗ್ ಶಾಕ್, ಸ್ಯಾಂಡಲ್ವುಡ್ ಬಹುಮುಖ ಪ್ರತಿಭೆಗೆ ಹೃದಯಾಘಾತ, ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದ ನಟ ನಿರ್ಮಾಪಕ ದಿಲೀಪ್ ರಾಜ್. ಒಂದೇ ಜಿಲ್ಲೆಯಲ್ಲಿ ದಂಪತಿಗಳ ಆಡಳಿತ ವೈಖರಿ, ಪತ್ನಿ ಎಸ್ಪಿ, ಪತಿ ಸಿಇಒ. ಜಿಲ್ಲಾ ಪಂಚಾಯತ್ ನೂತನ ಸಿಇಒ ಆಗಿ ಶುಭಂ ಶುಕ್ಲಾ ನೇಮಕ. ವಾರ್ತೆಗಳ ವಿವರ. ಕ್ಷುಲ್ಲಕ ವಿಚಾರಣೆಗೆ ನಡೆದ ಗಲಾಟೆ, ಮಾರಣಾಂತಿಕ ಹಲ್ಲೆಗೆ ತಿರುಗಿದ ಘಟನೆ ನಗರದ ಎಂಜೆ ಫಿಟ್ನೆಸ್ ಜಿಮ್ನಲ್ಲಿ ನಡೆದಿದೆ. ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದ ವೇಳೆ ಭುಜ ತಾಗಿದ್ದರಿಂದ ಕೋಪಗೊಂಡ ವರುಣ್ ಎಂಬಾತ ಕೀರ್ತನ್ನ ಮೇಲೆ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದ್ದು, ಹಲ್ಲೆಯ ವೇಳೆ ತಲೆಗೆ ಬಲವಾದ ಕಿಕ್ ಹೊಡೆದ ಪರಿಣಾಮ ಕೀರ್ತನ್ ಗಂಭೀರವಾಗಿ ಗಾಯಗೊಂಡು ಕೋಮಾ ಸ್ಥಿತಿಗೆ ತಲುಪಿದ್ದಾನೆ. ತಲೆಬುರುಡೆ ಕ್ರ್ಯಾಕ್ ಆಗಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ ಎನ್ನಲಾಗಿದೆ. ಗಾಯಾಳುವನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ತೀವ್ರ ನಿಗಾ ಘಟಕದಲ್ಲಿ ವೈದ್ಯರು ಚಿಕಿತ್ಸೆ ಮುಂದುವರೆಸಿದ್ದಾರೆ. ಘಟನೆ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯ ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರಾದ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ಇಂದು ನಿಧನರಾಗಿದ್ದಾರೆ. ಈ ದಿಢೀರ್ ಸುದ್ದಿಯು ನಾಡಿನಾದ್ಯಂತ ಕಲಾಭಿಮಾನಿಗಳಿಗೆ ಹಾಗೂ ಕಿರುತೆರೆ ವೀಕ್ಷಕರಿಗೆ ತೀವ್ರ ಆಘಾತವನ್ನ ಉಂಟು ಮಾಡಿದೆ. ಮೂಲಗಳ ಪ್ರಕಾರ ದಿಲೀಪ್ ರಾಜ್ ಅವರು ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಇದ್ದಕ್ಕಿದ್ದಂತೆ ಅಸ್ವಸ್ಥಗೊಂಡಿದ್ದರು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ನೀಡಲು ಪ್ರಯತ್ನಿಸಲಾಯಿತಾದರೂ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ ಎಂದು ವರದಿಯಾಗಿದೆ. ಹಲವು ವರ್ಷಗಳಿಂದ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದ ಅವರು ತಮ್ಮ ವಿಶಿಷ್ಟ ಅಭಿನಯದ ಮೂಲಕ ಜನಮನ ಗೆದ್ದಿದ್ದರು. ಕೇವಲ ನಟರಾಗಿ ಮಾತ್ರವಲ್ಲದೆ ನಿರ್ದೇಶಕರಾಗಿ ಹಾಗೂ ನಿರ್ಮಾಪಕರಾಗಿಯೂ ಕನ್ನಡ ಮನರಂಜನಾ ಕ್ಷೇತ್ರದಲ್ಲಿ ಅವರು ದೊಡ್ಡ ಹೆಸರು ಮಾಡಿದ್ದರು. ಅವರ ಅಗಲಿಕೆಯಿಂದ ಕನ್ನಡ ಚಿತ್ರರಂಗದಲ್ಲಿ ಇದೀಗ ಶೋಕದ ವಾತಾವರಣ ನಿರ್ಮಾಣವಾಗಿದ್ದು, ನೆಚ್ಚಿನ ಕಲಾವಿದನ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಅಭಿಮಾನಿಗಳು, ಸಹ ಕಲಾವಿದರು, ಸಿನಿತಾರೆಯರು ಮತ್ತು ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಬಿಆರ್ ಪೂರ್ಣಿಮಾ ಅವರು ವರ್ಗಾವಣೆಗೊಂಡಿದ್ದು, ಅವರ ಸ್ಥಾನಕ್ಕೆ ಐಎಎಸ್ ಅಧಿಕಾರಿ ಶುಭಂ ಶುಕ್ಲಾ ಅವರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಜಿಲ್ಲಾಡಳಿತದಲ್ಲಿ ಇದೀಗ ಒಂದು ಅಪರೂಪದ ಹಾಗೂ ಗಮನಾರ್ಹ ಬೆಳವಣಿಗೆ ನಡೆದಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಶುಭಾನ್ವಿತಾ ಅವರ ಪತಿಯೇ ಈ ನೂತನ ಸಿಇಒ ಶುಭಂ ಶುಕ್ಲಾ ಅವರಾಗಿದ್ದು, ಇದರೊಂದಿಗೆ ಜಿಲ್ಲೆಯ ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಪ್ರಮುಖ ಜವಾಬ್ದಾರಿಗಳು ದಂಪತಿಗಳ ವಶವಾದಂತಾಗಿದೆ. ಶುಭಂ ಶುಕ್ಲಾ ಅವರು ಈ ಮೊದಲು ಹಾವೇರಿ ಜಿಲ್ಲೆಯ ಸವಣೂರು ಉಪವಿಭಾಗದಲ್ಲಿ ಹಿರಿಯ ಉಪವಿಭಾಗಾಧಿಕಾರಿಯಾಗಿ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು 2026ರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿದ್ದು, ದಕ್ಷ ಹಾಗೂ ಯುವ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಒಂದೇ ಜಿಲ್ಲೆಯಲ್ಲಿ ಪತಿ ಐಎಎಸ್ ಹಾಗೂ ಪತ್ನಿ ಐಪಿಎಸ್ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವುದು ಅತ್ಯಂತ ಅಪರೂಪದ ವಿದ್ಯಮಾನವಾಗಿದ್ದು, ಆಡಳಿತ ಯಂತ್ರ ಹಾಗೂ ಕಾನೂನು ಸುವ್ಯವಸ್ಥೆ ಎರಡೂ ವಿಭಾಗಗಳಲ್ಲಿ ಈ ಯುವ ಅಧಿಕಾರಿಗಳ ಜೋಡಿ ಕಾರ್ಯನಿರ್ವಹಿಸಲಿದ್ದು, ಜಿಲ್ಲೆಯ ಜನತೆಯಲ್ಲಿ ಕುತೂಹಲ ಹಾಗೂ ನಿರೀಕ್ಷೆ ಮೂಡಿಸಿದೆ. ಅರ್ಕಲಗೂಡು ತಾಲೂಕಿನ ಬಹುನಿರೀಕ್ಷಿತ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಕಾಮಗಾರಿ ಪ್ರಾರಂಭವಾಗಿ 7 ವರ್ಷ ಕಳೆದರೂ ಕೂಡ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಶಾಸಕ ಎಮಂಜಿ ಅವರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ಕೊಡಗು ಜಿಲ್ಲೆಯ ಗಡಿಭಾಗದ ಕಟ್ಟೇಪುರ ಹೇಮಾವತಿ ಹಿನ್ನೀರಿನಲ್ಲಿ ನಡೆಯುತ್ತಿರುವ ಜಾಕ್ವೆಲ್ ಕಾಮಗಾರಿಯನ್ನ ಖುದ್ದು ವೀಕ್ಷಿಸಿದ ಶಾಸಕರು ಕೆಲಸದ ವಿಳಂಬಕ್ಕೆ ಇಂಜಿನಿಯರ್ಗಳ ನಿರ್ಲಕ್ಷ್ಯವೇ ಕಾರಣ ಎಂದು ತರಾಟೆಗೆ ತೆಗೆದುಕೊಂಡರು. ಜೊತೆಗೆ ಪೈಪ್ಲೈನ್ ಅಳವಡಿಕೆಗೆ ಕೆಲವು ರೈತರು ಅಡ್ಡಿಪಡಿಸುತ್ತಿರುವ ಬಗ್ಗೆ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿ ಅವರು ಶಾಸಕರ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು 11.50 ಎಕರೆ ಭೂಸ್ವಾಧೀನಕ್ಕೆ 9 ಕೋಟಿ ರು ಮೀಸಲಿಡಲಾಗಿದ್ದು, ಈಗಾಗಲೇ ಹಲವರು ಪರಿಹಾರ ಪಡೆದಿದ್ದಾರೆ. ಸಲ್ಲದ ನೆಪವೊಡ್ಡಿ ಕೆಲಸ ತಡೆಯುವವರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಿ ಕಾನೂನು ಪ್ರಕಾರ ಭೂಮಿ ಸ್ವಾಧೀನಪಡಿಸಿಕೊಂಡು ಕೆಲಸ ಮುಂದುವರೆಸಿ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ವಿದ್ಯುತ್ ಸಂಪರ್ಕ ಮತ್ತು ತೊಟ್ಟಿ ಕೆಲಸಗಳನ್ನು ತ್ವರಿತವಾಗಿ ಮುಗಿಸಿ ಕೂಡಲೇ ಕೆರೆಗಳಿಗೆ ನೀರು ಹರಿಸುವಂತೆ ಅಧಿಕಾರಿಗಳಿಗೆ ಗಡುವು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಇ ದೀಪ, ಗುತ್ತಿಗೆದಾರರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. 8 ತಿಂಗಳಲ್ಲಿ ಮುಗಿಯಬೇಕು. ಎಷ್ಟು ತಿಂಗಳಾಯ್ತು ಕೆಲಸ ಆಗಿ? ನೀವು ಬಂದೇ ಎಷ್ಟು ವರ್ಷ ಆಯ್ತೀರಿ ಇಲ್ಲಿ? 2.25 ವರ್ಷ. 3 ವರ್ಷ. 3 ವರ್ಷ. 18 ತಿಂಗಳು ಮುಗಿದ್ಮೇಲೆ ಎಷ್ಟು ತಿಂಗಳು ಜಾಸ್ತಿ ಆಯ್ತು? ನಿಂದೆ ಪ್ರಾಜೆಕ್ಟ್ ಯಾವಾಗ ಆಗಿರೋದು ಹೇಳಿ ನೋಡೋಣ. ಇದು 2019 ನವೆಂಬರ್. ಹಾಂ, 2019. ಎಷ್ಟು ತಿಂಗಳಿದೆ? ಎಷ್ಟನೇ ವರ್ಷ? 20 ವರ್ಷ. ಎಷ್ಟಾಯ್ತು ಈಗ? 7 ವರ್ಷ. ಹಾಂ, ಮತ್ತೆ ರೈತರಿಗೆ ಪಾಠ ಏನಾಗಬೇಕು? ಸರ್ಕಾರದ ಮನೆ ದುಡ್ಡು ಇನ್ವೆಸ್ಟ್ ಮಾಡಿದ್ದಲ್ಲ, ಅವ್ರದ್ದೇನಾಗಬೇಕು? ಎಷ್ಟು ಕೆರೆಗಳು ತುಂಬ್ಕೋತಿದ್ದೋ, ಎಷ್ಟು ಆರ್ಥಿಕವಾಗಿ ಬದುಕ್ತಾ ಇದ್ರು. ನಿನಗೆ ಆದಷ್ಟು ಬೆಟ್ರಷ್ಟು ನಿಂಗೆ ಸಂಬಳ ಬರ್ತದೆ, ನೀನು ಹೆಂಡತಿ ಮಕ್ಳು ತಗೊಂಡೋಗಿ ದುಡ್ಡು ಕೊಡ್ತೀಯ, ನೆಮ್ಮದಿಯಾಗಿರ್ತೀಯ. ಮಿಕ್ಕಿದೆಲ್ಲ ಬಿಲ್ ಮಾಡಿ ಕೊಟ್ಟಿದ್ದೆ, ಕಾಂಟ್ರಾಕ್ಟು ಮಜಾ ಮಾಡ್ಕೊಂಡು ಹೋಗವ್ರೆ.
ನೀವು ಬರೋದು ಬರ್ತದೆ ಇದನ್ನ ಅವ್ನು ಕೇಳೋನು ಕಟ್ಟಬೇಕಲ್ಲ ನಮಗೆ. ನೀವೇನ್ರಿ ನೀವು ಇನ್ಚಾರ್ಜ್ ಇಂಜಿನಿಯರ್ ನಿಂದು? ಇಲ್ಲ ಅದೇ ನಾನು ಇವರು ಅವನು ನನ್ನ ಜೊತೆನೂ ಮಾತಾಡಿದೆ ಸರ್, ಒಪ್ಕೊಬಿಟ್ಟಿದ್ದ. ರೇ ಒಪ್ಕೊಂಡು ನೀನು ಹೇಳ್ತಾ ಇರೋದು ಸುಳ್ಳು, ಅವ್ನು ಒಪ್ಪಿಲ್ಲ ನನ್ನ ಪ್ರಕಾರ. ಒಪ್ಪಿದ್ರೆ ಬರವಣಿಗೆ ಬರಬೇಕಲ್ಲ, ಬರೆಸ್ಕೊಬೇಕಾಗಿತ್ತು. ಹಾಂ ಮತ್ತೆ ಇವಾಗ ಅದು ಹಾಕ್ಬಿಟ್ಟು 1:4 ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಟ್ಟು ಇದು ತಗೊಳ್ರಿ. ಅವರು ಅದೇ ಒಪ್ಪಿಗೆ ಪತ್ರ ಒಂದು ಕೊಡ್ಬೇಕಲ್ಲ ಅವ್ರು ಬೇಡದೆ ಯಾವನ್ಗೆ ಹೇಳ್ತೀಯ ಕೊಡಬೇಕು ಅಂತ? ಕೊಡೋದೇ ಇಲ್ಲ. ಏನು ಮಾಡ್ತೀವಿ? ಏನಿದೆ ಆಲ್ಟರ್ನೇಟಿವ್? ಏನಿದೆ? ಏನ್ರಿ ಇದೆ? ಅದೇ ನೋಟಿಫಿಕೇಶನ್ ಮಾಡ್ಬಿಟ್ಟು ಮಾಡೋದ ಇನ್ನೇನು ಮಾಡ್ತೀಯಾ? ಒಳ್ಳೆ ಕಥೆ ಅಲ್ಲ. 11 ಮಾಡಿ 19 ಮಾಡಿ ಬಿಸಾಕ್ರಿ. ತೀಟಿದ್ನ ತಗೋತಾನೆ ದುಡ್ಡನ್ನ ನೋಡೋಣ. ಇದ್ದಿಲ್ಲ ನಮಗೆ ಗೊತ್ತಾಗುತ್ತೆ. ಏನ್ರಿ ಒಬ್ಬ ಯಾರೋ ಒಬ್ರಿಗೋಸ್ಕರ ಅನ್ಯಾಯ ಮಾಡೋದು ಸಾವಿರಾರು ಜನಕ್ಕೆ ಲಾಸ್ ಅಲ್ಲ. ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಪೊಲೀಸ್ ಕೊಟ್ಬಿಟ್ಟು ಅದು ಮಾಡಿಸ್ತೀವಿ ಬಿಡಿ ಸರ್. ಯಾವತ್ತು ಎಷ್ಟು ದಿವಸ ಮಾಡಿಸಿ ಅದು ಹೇಳು ಫಸ್ಟ್. ಒಂದು 15 ದಿವಸ ಬೇಕಾಗುತ್ತೆ ಸರ್, ನೋಟಿಫಿಕೇಶನ್ ಆಗಬೇಕು. 11 ಪ್ರಪೋಸಲ್ ರೆಡಿ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ. ಆಯ್ತು. ಇವತ್ತು ಎಷ್ಟು ಡೇಟು? 15 ದಿವಸ ಯಾವ ಡೇಟ್ ಕೇಳು? 17. ಯಾಕೆ ಒಂದು ದಿವಸ ಯಾಕೆ ಹೋಗ್ತೀಯಾ? ನಿಮ್ಮ ತಾತನ ಯಾಕೆ ನಾಚಿಕೆ ಆಗಲ್ಲ? ಇನ್ನು ರೆಕಾರ್ಡ್ ಕೊಡ್ಬೇಕು ನನಗೆ. ಬೇಗ ರೆಡಿ ಮಾಡಿ, ನಾಳೆ ಪ್ರಪೋಸಲ್ ಕಳಿಸ್ಬಿಡೋಣ. ಕಾನೂನು ರೀ, ಕಾನೂನಲ್ಲ. ಜಾಸ್ತಿ ಆದಷ್ಟು ನೀವು ತಿನ್ನಕ್ ಸಿಗ್ತದಲ್ಲಪ್ಪ. ಈಸಿಲಿ ಮಾಡ್ಕೊಡೋಣ ಅಂತ ಅವನಿಗೆ ಈಸಿ ಮಾಡ್ದ. ಅವ್ನು ಒಪ್ಕತೆ ಇಲ್ವಲ್ಲ ಸರ್. ಈಗ ಏನ್ ಮಾಡಿದ್ರು? ಅದನ್ನೇ ಮಾತಾಡ್ತಿರಲ್ಲ. ಅವನು ಬುದ್ಧಿವಂತ, ನೀವು ಬುದ್ಧಿವಂತರ. ಪ್ರಾಜೆಕ್ಟ್ ಹಾಳಾಯ್ತಲ್ಲ ಬೇಡ. ಮತ್ತೆ ಕಳಿಸ್ಬಿಟ್ರಪ್ಪ ಪ್ರಪೋಸಲ್. ನಮ್ಮಿಂದ DC ಗೆ ಹೋಗ್ಬಿಡ್ಲಿ, ಹಾಸನದಲ್ಲೇ ಮಾಡ್ಬಿಟ್ಟು ಹಾಸನ ಮಾಡಿದ್ರು ಬಿಸಾಕ್ರಿ, ಬಿದ್ದಿರ್ತದೆ. ಸ್ವಚ್ಛತೆಯಿಂದ ಹೋಗ್ಬೇಕು. ಅದು ಬೇಡ. ಮಿಕ್ಕಿದ್ದೇನ್ರಿ? ಇದು ಯಾವ್ದು? ಇದು ಎಲ್ಲೋ ಇದು ಇಲ್ಲಿ ಸರ್, 100 ಮೀಟ್ರ್. ಇದು ಎಷ್ಟು ಮೀಟ್ರು? ಇದು 250 ಮೀಟ್ರ್ ಇದೆ ಸರ್ ಅಷ್ಟೇ. ಆಯ್ತು. ಇದು ಮಿಕ್ಕಿದ್ದು ಇದು ರೋಡ್ ಕ್ರಾಸಿಂಗ್ ಇದು ಮಾಡ್ಕೊತೀವಿ ಸರ್. ಇದಂತ ಮಾಡ್ಕೋತಿ ಯಾವಾಗ? ನೀ ಸತ್ತ ಮೇಲೆ ಯಾವಾಗ ಬೊಗಳಯ್ಯ ಎಷ್ಟು ಸತಿ ಹೇಳ್ತೀಯ ನೀನು ನನಗೆ? ಅದು ಇದು ಕೇಸಿಂಗ್ ತಂದು ಇದು ಮಾಡಿ. ಈ ಕಡೆ ಬನ್ನಿ. ಬೆಂಗಳೂರು ನಗರದಲ್ಲಿ ಮತ್ತೊಂದು ಭೀಕರ ಎಲೆಕ್ಟ್ರಿಕ್ ಬೈಕ್ ಬ್ಯಾಟರಿ ಸ್ಫೋಟ ಸಂಭವಿಸಿದ್ದು ಮನೆಯ ಹಾಲ್ನಲ್ಲಿ ಮಲಗಿದ್ದ ವೃದ್ಧರೊಬ್ಬರು ದುರ್ಮರಣಕ್ಕೀಡಾಗಿರ್ತಕ್ಕಂತಹ ಘಟನೆ ನಡೆದಿದೆ. ಈ ಘಟನೆಯು ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮರ್ಸಿ ಟೌನ್ನಲ್ಲಿ ನಡೆದಿದೆ. ಮರ್ಸಿ ಟೌನ್ ನಿವಾಸಿ ಲೋಧನಾಥನ್ ಮೃತಪಟ್ಟ ವ್ಯಕ್ತಿಯಾಗಿದ್ದು, ಅವರು ನಿನ್ನೆ ರಾತ್ರಿ ತಮ್ಮ ಎಲೆಕ್ಟ್ರಿಕ್ ಬೈಕ್ ಅನ್ನ ಮನೆಯ ಒಳಗಿನ ಹಾಲ್ನಲ್ಲಿ ಚಾರ್ಜ್ಗೆ ಹಾಕಿ ಅಲ್ಲಿಯೇ ಮಲಗಿದ್ರು. ಬೆಳಗಿನ ಜಾವ ಸುಮಾರು 3 ಗಂಟೆಯ ವೇಳೆಗೆ ಬ್ಯಾಟರಿ ದಿಢೀರನೆ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಹಾಲ್ನಲ್ಲಿ ಮಲಗಿದ್ದ ಲೋಧನಾಥನ್ ಅವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಹಲಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬ್ಯಾಟರಿ ಸ್ಫೋಟಕ್ಕೆ ತಾಂತ್ರಿಕ ದೋಷವೇ ಕಾರಣವೇ ಅಥವಾ ಅತಿಯಾದ ಚಾರ್ಜಿಂಗ್ ಕಾರಣವೇ ಎಂಬ ಬಗ್ಗೆ ತನಿಖೆ ಮುಂದುವರೆದಿದೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆದಾರರು ರಾತ್ರಿ ವೇಳೆ ಮನೆಯ ಒಳಗೆ ವಾಹನ ಚಾರ್ಜ್ ಮಾಡುವಾಗ ಹಾಗೂ ಮಲಗುವ ಜಾಗದ ಹತ್ತಿರ ಬ್ಯಾಟರಿ ಇರಿಸುವಾಗ ಹೆಚ್ಚಿನ ಜಾಗರೂಕತೆ ವಹಿಸುವಂತೆ ತಜ್ಞರು ಈ ಮೂಲಕ ಎಚ್ಚರಿಸಿದ್ದಾರೆ. ಸುವಾಸ್ತ ಸಮಾಜ ನಿರ್ಮಾಣ ಸಮಿತಿಯ ವತಿಯಿಂದ ತಾಲೂಕಿನ ರಾಮನಾಥಪುರ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಮೇ 15ರಂದು ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸಮಿತಿಯ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶುಕ್ರವಾರ ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಕೊಯಮತ್ತೂರಿನ ಪ್ರಸಿದ್ಧ ಅರವಿಂದ ಕಣ್ಣಿನ ಆಸ್ಪತ್ರೆಯ ತಜ್ಞ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಂಡು ಕಣ್ಣಿನ ವಿವಿಧ ಸಮಸ್ಯೆಗಳ ಕುರಿತು ತಪಾಸಣೆ ನಡೆಸಿ ಚಿಕಿತ್ಸೆ ಮತ್ತು ಸೂಕ್ತ ಸಲಹೆಗಳನ್ನು ನೀಡಲಿದ್ದು, ಶಿಬಿರದಲ್ಲಿ ತಪಾಸಣೆಗೊಳಗಾದವರಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯವಿರುವವರನ್ನು ಕೊಯಮತ್ತೂರಿನ ಆಸ್ಪತ್ರೆಗೆ ಕರೆದೊಯ್ದು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದು ಎಂದು ತಿಳಿಸಿದರು. ಕಳೆದ ಮಾರ್ಚ್ ತಿಂಗಳಲ್ಲಿ ಅರ್ಕಲಗೂಡು ಪಟ್ಟಣದಲ್ಲಿ ಶಿಬಿರ ನಡೆಸಲಾಗಿತ್ತು. ಆಗ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದವರ ಮನವಿಯ ಮೇರೆಗೆ ಕೇವಲ 2 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರಲ್ಲದೆ, ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದೆಂದು ತಿಳಿಸಿದರು. ಯಾರ್ಯಾರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಬಂದರೂ ಅವರಿಂದ ಏನು ಉತ್ತಮ ಪ್ರತಿಕ್ರಿಯೆ ಸಿಗ್ತದಲ್ಲ, ಅದಾದಮೇಲೆ ತುಂಬ ಜನ ಮತ್ತೆ ಫೋನ್ ಮಾಡಿ ಇಲ್ಲ ಇನ್ನೊಂದು ಬಾರಿ ಏನು ಈ ಶಿಬಿರನ ಆಯೋಜನೆ ಮಾಡಿ ಅಂತ ತುಂಬ ಜನ ಮನವಿ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಈಗ 2 ತಿಂಗಳೊಳಗೇ ಇನ್ನೊಂದು ಬಾರಿ ಇದೇ ಮೇ 15ನೇ ತಾರೀಕು ಭಾಗ್ಯಶ್ರೀ ಕಲ್ಯಾಣ ಮಂಟಪ ರಾಮನಾಥಪುರ, ಯಾಕೆಂದರೆ ಅರ್ಕಲಗೂಡಲ್ಲಿ ಒಂದು ಸತಿ ಮಾಡಿದ್ದು, ಇನ್ನೊಂದು ಭಾಗದ ಜನಗಳಿಗೂ ಅನುಕೂಲ ಆಗಲಿ ಅಂತೇಳಿ ರಾಮನಾಥಪುರದ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಮೇ 15ನೇ ತಾರೀಕು ಮತ್ತೊಮ್ಮೆ ಈ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ.
ಆ ದಿನ ಯಾರ್ಯಾರು ಈಗ ಅವಶ್ಯಕತೆ ಇದೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ, ಅವರನ್ನು ಫಿಟ್ನೆಸ್ ಪಾಸ್ ಆದರೆ ಅವರನ್ನು ಕೊಯಮತ್ತೂರಿಗೆ ಅದೇ ದಿನ ಕರ್ಕೊಂಡು ಹೋಗಿ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಭಾನುವಾರ ಕರ್ಕೊಂಡು ಬಂದು ವಾಪಸ್ ಬಿಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಬಸವರಾಜ್, ಸಿದ್ದರಾಮು, ಮೋಹನ್, ನಸ್ರುಲ್ಲಾ, ಟಿಪ್ಪು ಇತರರು ಉಪಸ್ಥಿತರಿದ್ದರು. ಬೆಂಗಳೂರಿನ ಕೆಆರ್ಪುರ ವಲಯದ ಕೊತ್ತನೂರು ಬಳಿಯ ಕೆ ನಾರಾಯಣಪುರದಲ್ಲಿ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ 2 ಮಕ್ಕಳು ಸಜೀವ ದಹನವಾಗಿರುವ ಘಟನೆ ಸಂಭವಿಸಿದೆ. ವಿಷಯ ತಿಳಿಯುತ್ತಿದ್ದಂತೆ ಕೆಆರ್ಪುರ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೂಲಿ ಕೆಲಸ ಅರಸಿ ರಾಯಚೂರಿನಿಂದ ಬೆಂಗಳೂರಿಗೆ ಬಂದಿದ್ದ ದಂಪತಿಗಳು ಇಲ್ಲಿನ ಶೆಡ್ ಒಂದರಲ್ಲಿ ವಾಸವಿದ್ದರು. ನಿನ್ನೆ ಸಂಭವಿಸಿದ ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ದಂಪತಿಗಳ 2 ಮಕ್ಕಳು ಬೆಂಕಿಗೆ ಆಹುತಿಯಾಗಿದ್ದಾರೆ. ಬಡ ಕುಟುಂಬದ ಈ ದುರಂತ ಇಡೀ ಭಾಗದ ಜನರನ್ನ ಕಣ್ಣೀರಲ್ಲಿ ಮುಳುಗಿಸಿದೆ. ಘಟನಾ ಸ್ಥಳವನ್ನು ಪರಿಶೀಲಿಸಿದ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ಅವರು ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಿಸಿದ ಭೂ ಮಾಲೀಕರು ಮತ್ತು ಗುತ್ತಿಗೆದಾರರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಈ ಭಾಗದ ಅಸುರಕ್ಷಿತ ಶೆಡ್ಗಳನ್ನು ತೆರವುಗೊಳಿಸಲು ಅಧಿಕಾರಿಗಳಿಗೆ ಆದೇಶಿಸಿದರು. ನಿರ್ಲಕ್ಷ್ಯ ವಹಿಸಿದ ಮಾಲೀಕರು ಹಾಗೂ ಗುತ್ತಿಗೆದಾರರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಎಂಇಎಚ್ ಡಾಕ್ಟರ್ ವಿಶ್ವೇಶ್ವರಯ್ಯ, ಕೊತ್ತನೂರು ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್, ಎಎಸ್ಎಂನಾದ ಜಾಧವ್ ಸೇರಿದಂತೆ ಬಿಬಿಎಂಪಿ ಹಾಗೂ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸೊ ನಿನ್ನೆ ಈ ಜಾಗದಲ್ಲಿ ನಡೆದ ಒಂದು ಅಗ್ನಿ ದುರಂತದಲ್ಲಿ 2 ಮಕ್ಕಳು, ಒಂದು 5 ವರ್ಷ ಮತ್ತು ಒಂದು 3 ವರ್ಷ, ಅರ್ಜುನ್ ಮತ್ತು ಆಶಾ ಅಂತ ಮಕ್ಕಳು ಅಗ್ನಿ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ರಾಯಚೂರು ಡಿಸ್ಟ್ರಿಕ್ಟ್ ದೇವದುರ್ಗ ತಾಲೂಕಿನ ಮಕ್ಕಳು ಬಾಡಿನ ಶವ ಪರೀಕ್ಷೆ ಮಾಡಿ ಆಲ್ರೆಡಿ ಅವರು ನೇಟಿವ್ ಪ್ಲೇಸ್ಗೆ ತೊಗೊಂಡು ಹೋಗಿದ್ದಾರೆ. ಇದು ಅನಾಥರೈಸ್ಡ್ ಶೆಡ್ಸ್, ಏನು ಬೇಸಿಕ್ ಫೆಸಿಲಿಟಿ ಕೂಡ ಇಲ್ಲದೆ ಇರುವಂಥ ಶೆಡ್ಸು ಅಲ್ಲಿ ವಾಸ ಮಾಡಿದ್ರ ಪರಿಣಾಮವಾಗಿ ದುರಂತ ಸಂಭವಿಸಿದೆ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಹಾಗಾಗಿ ಇದು ನಮ್ಮ ಕೆಆರ್ಪುರಂ ವ್ಯಾಪ್ತಿಗೆ ಬರ್ತಾ ಇದ್ದಿದ್ದರಿಂದ ನಾನು ಮತ್ತು ನಮ್ಮ MOH, ನಮ್ಮ ಇನ್ಸ್ಪೆಕ್ಟ್ರು, ಹಾಗೆ ನಮ್ಮೆಲ್ಲ ರೆವಿನ್ಯೂ ಸಿಬ್ಬಂದಿ ಮತ್ತು ಇಂಜಿನಿಯರ್ಸ್ ಇಲ್ಲಿ ವಿಸಿಟ್ ಮಾಡ್ತಿದ್ದೀನಿ. ಸೊ ಈ ಶೆಡ್ಡನ್ನು ಕೂಡಲೇ ಆಲ್ರೆಡಿ ಮೊಕದ್ದಮೆ ದಾಖಲಾಗಿದೆ ಲೇಬರ್ ಕಾಂಟ್ರಾಕ್ಟ್ರು ಮತ್ತು ಲ್ಯಾಂಡ್ ಲಾರ್ಡ್ ಅಗೇನಿಸ್ಟ್ ಆಗಿ. ಸೊ ಎಲ್ಲ ಶೆಡ್ಡನ್ನು ವೆಕೇಟ್ ಮಾಡಿಸೋದಕ್ಕೆ ಇಮಿಡಿಯೇಟ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಹೇಳಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಭೇಟಿ ಮಾಡಿದ್ವಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಬಿಜೆಪಿ ಸಂಸದರ ವಿರುದ್ಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೇಶಕ್ಕೆ ದೊಡ್ಡ ಅವಮಾನ ಅಂತ ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಲಕ್ಷಾಂತರ ಮಕ್ಕಳು ದೊಡ್ಡ ಕನಸು ಹೊತ್ತು ಕಷ್ಟಪಟ್ಟು ಓದಿರುತ್ತಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅವರ ನಂಬಿಕೆಯೇ ಕಸಿದು ಹೋಗಿದೆ. ಕೇಂದ್ರ ಸಚಿವರು ಮತ್ತು ಬಿಜೆಪಿ ಸಂಸದರು ಈ ವೈಫಲ್ಯದ ಬಗ್ಗೆ ಉತ್ತರಿಸಬೇಕು. ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿದ್ರೆ ಇಷ್ಟೊತ್ತಿಗೆ ಬಿಲ್ಡಿಂಗ್ ಮೇಲೆ ಕೂತು ಕೂಗಾಡ್ತಿದ್ರು. ಈಗ ಏಕೆ ಸುಮ್ಮನಿದ್ದಾರೆ ಎಂದು ಪ್ರಶ್ನಿಸಿದರಲ್ಲದೆ, ಇದು ಸರಿಯೋ ತಪ್ಪೋ ಎಂದು ಹೇಳುವ ಜವಾಬ್ದಾರಿ ಮಾಜಿ ಶಿಕ್ಷಣ ಸಚಿವ ಅಶ್ವತ್ಥ ನಾರಾಯಣ್ ಅವರಿಗಿಲ್ಲವೇ ಎಂದು ಕಿಡಿಕಾರಿದ್ದಾರೆ. ಏನೋ ಜೀವನದಲ್ಲಿ ಒಂದು ಕನಸು ಕಾಣ್ತಾ ಇರ್ತದೆ, ನಾವೇನಾದ್ರು ಆಗಬೇಕು ಅಂತ. ಈ ರೀತಿ ಇದೆಲ್ಲ ಲೀಕ್ ಆಗೋಯ್ತು ಅಂದರೆ ಅದೇ ಆಗಲಿ, ಎಲ್ಲೇ ಲೀಕ್ ಆಯಿತು ಅಂದರೆ ಇದು ಭಾಳ ಅವಮಾನಕರವಾದಂಥ ಪ್ರಶ್ನೆ. ಆಮೇಲೆ ನಂಬಿಕೆನೇ ಹೋಗ್ಬಿಡ್ತದೆ. ಸೊ ಹಿಂದೆ ಎಲ್ಲ ಬೇಕಾದಷ್ಟು ಈ PSI ಸ್ಕ್ಯಾಮ್ ಇವೆಲ್ಲ ನಾವೆಲ್ಲ ನೋಡಿದ್ದೀವಿ, ಎಷ್ಟು ಪ್ರಾಬ್ಲಮ್ ಆಯಿತು, ಏಜು ಮತ್ತೊಂದೆಲ್ಲ. ಸೊ ಈಗ ಎಲ್ಲ ಕಷ್ಟಪಟ್ಟು ಓದಿರೋರಿಗೆ ಇದು ಸಮಸ್ಯೆ ಆಗಿದೆ. ಕೂಡಲೇ ನಿಲ್ಲಿಸಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ಹೇಳಿದೆ. ಬಟ್ ಇದು BJPಯವರು ಎಲ್ಲ MP ಗಳು ಇದಕ್ಕೆ ಉತ್ತರ ಕೊಡಬೇಕು, ಹೇಳಬೇಕು MP ಗಳು ಇದೇನು ಕರೆಕ್ಟಾ ಏನು ಅಂತ. ನಾನು ಅಶ್ವತ್ಥ ನಾರಾಯಣ ಮಾತಾಡ್ತಾ ಇದ್ದು ನೋಡ್ತಾ ಇದ್ದೆ, ನಾವು ಕ್ಯಾನ್ಸಲ್ ಮಾಡಿದ್ದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು ಇದು ನಡೆದಿದ್ರೆ ಸರಿನಾ ಇಲ್ಲ ಅನ್ನೋದು ಹೇಳಬೇಕು, ಇದು ಖಂಡಿಸಬೇಕು. ಅವರು ಖಂಡಿಸ್ತಾ ಇಲ್ಲ. MP ಗಳು ಬೇರೆ ಟೈಮಲ್ಲೆಲ್ಲ ಮಾತಾಡ್ತಾರಲ್ಲ, ಅಲ್ಲಿ MPSಸಿಗೆ ಅದ್ರ ಬಗ್ಗೆ ಮಾತಾಡಬೇಕು, MPS ಮಾತಾಡಬೇಕು, ಸೆಂಟ್ರಲ್ ಮಿನಿಸ್ಟ್ರು ಮಾತಾಡಬೇಕು. ಇದು ಸರ್ಕಾರದ ಯಾರ ವೈಫಲ್ಯ ಇದು ಅನ್ನೋದನ್ನು ಅವ್ರು ಹೇಳಬೇಕು. ಅದೇ ಕರ್ನಾಟಕದಲ್ಲಿ ನಾನು ಆಗಿದ್ದರೆ ಇಷ್ಟೊತ್ತಿಗೆ ಎಲ್ಲಿ ಮೇಲ್ಗಡೆ ಕೂತ್ಬಿಟ್ಟಿರೋ, ಈ ಬಿಲ್ಡಿಂಗ್ ಮೇಲೆ ಕೂತ್ಬಿಟ್ಟಿರೋ. ಪೋಷಕರು ಗೊಂದಲದಲ್ಲಿದ್ದಾರೆ ಸರ್. ಬಗ್ಗೆ ರೈತರಿಂದ ಸಾಕಷ್ಟು ವಿರೋಧ ಬರ್ತಾ ಇದೆ. ಅಂದರೆ ನೀವು ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀರಾ, ಬಟ್ ಕೃಷಿ ಭೂಮಿ ಹೋಗ್ತಿದೆ. ಕೃಷಿ ಯಾರು ಕೃಷಿ ಮಾಡ್ತಾರೆ, ಯಾರು ಕೃಷಿ ಮಾಡ್ತಾರೆ, ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರು ಇಬ್ಬರು 10 ಜನ 20 ಜನ ಇರ್ಬೋದು. ಇವತ್ತು ಏನು ನಾನು ಇನ್ಸೆಂಟಿವ್ ಕೊಟ್ಟಿದ್ದೀನಿ, TDR ಕೊಡ್ತಿದ್ದೀವಿ, FIR ಕೊಟ್ಟಿದ್ದೀವಿ. ಡಬಲ್ ರೇಟ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಹೋದ್ರು ಕೂಡ BD ಆ್ಯಕ್ಟ್ನಲ್ಲಿ. ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಳಜಿಯುಕ್ತ ಹೇಳಿಕೆಯನ್ನ ಟೀಕಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ.
ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ, ಆದರೆ ಅದನ್ನು ಹಾಳು ಮಾಡಿಕೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯನ್ನು ಪ್ರಧಾನಿಗಳು ನೀಡಿದ್ದಾರೆ. ಇದರಲ್ಲಿ ತಪ್ಪು ಹುಡುಕುವ ಅಗತ್ಯವಿಲ್ಲ ಎಂದ ಅವರು, ಭಾರತವು ತೈಲ ಉತ್ಪಾದಿಸುವ ರಾಷ್ಟ್ರವಲ್ಲ, ನಾವು ಆಮದಿನ ಮೇಲೆ ಅವಲಂಬಿತರಾಗಿದ್ದೇವೆ ಎಂಬ ಕನಿಷ್ಠ ಜ್ಞಾನ ಕಾಂಗ್ರೆಸ್ಗೆ ಇರಲಿ ಎಂದು ಕಿಡಿಕಾರಿದರು. ರಾಜ್ಯದ ಜಿಡಿಪಿಯನ್ನು ಕೇಂದ್ರದ ಬಿಜೆಪಿಗೆ ಹೋಲಿಸುವುದನ್ನು ನಿಲ್ಲಿಸಿ ಎಂದು ಸಿಎಂಗೆ ಸಲಹೆ ನೀಡಿದ ಅವರು, ತಲಾ ಆದಾಯದ ಹೆಸರಲ್ಲಿ ಅಭಿವೃದ್ಧಿ ಅಳೆಯಬೇಡಿ, ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಜನರ ಪರಿಸ್ಥಿತಿಯನ್ನು ಒಮ್ಮೆ ನೋಡಿ ಎಂದರು. ಏನಿದೆ ಅದರ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಕೆಲವು ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸಣ್ಣತನದಲ್ಲಿ ಮಾತನಾಡೋದು ದೇಶದ ಹಿತದೃಷ್ಟಿಯಿಂದ ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಿಂದೆ ಇಂದಿರಾ ಗಾಂಧಿ ಅವರಿದ್ದಾಗ ಯಾವ ರೀತಿಯಲ್ಲಿ ಅವರು ಕೆಲವು ಹೇಳಿಕೆಗಳನ್ನು ಕೊಟ್ಟರು ಅವತ್ತು ಯುದ್ಧದ ಸಂದರ್ಭದಲ್ಲಿ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ GDP ಬಗ್ಗೆ ರಾಜ್ಯ ಸರ್ಕಾರದ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದೇನಿದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ GDP ಗ್ರೋತ್ ಏನಿದೆ ಅದೆಲ್ಲವನ್ನು ಇವತ್ತು ಕ್ರೋಢೀಕರಿಸಿ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳೇನಿದೆ ಅದನ್ನು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಜಿಮ್ನಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ, ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ, ಕೋಮಾ ಸ್ಥಿತಿಯಲ್ಲಿ ಸಂತ್ರಸ್ತ. ಕನ್ನಡ ಚಿತ್ರರಂಗಕ್ಕೆ ಬಿಗ್ ಶಾಕ್, ಸ್ಯಾಂಡಲ್ವುಡ್ ಬಹುಮುಖ ಪ್ರತಿಭೆಗೆ ಹೃದಯಾಘಾತ, ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದ ನಟ ನಿರ್ಮಾಪಕ ದಿಲೀಪ್ ರಾಜ್. ಒಂದೇ ಜಿಲ್ಲೆಯಲ್ಲಿ ದಂಪತಿಗಳ ಆಡಳಿತ ವೈಖರಿ, ಪತ್ನಿ SP, ಪತಿ CEO, ಜಿಲ್ಲಾ ಪಂಚಾಯತ್ ನೂತನ CEO ಆಗಿ ಶುಭಂ ಶುಕ್ಲಾ ನೇಮಕ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ. ನಮಸ್ಕಾರ.